ಸ್ನೇಹಿತರೆ ನಮಸ್ಕಾರ. ಮಾಹಿತಿ ಅನ್ನಕ್ಕೆ ಸ್ವಾಗತ ಸುಸ್ವಾಗತ. ನಾರಾಯಣ ನಾರಾಯಣ. ಗೆಳೆಯರೆ, ನಾವುಗಳು ಎಷ್ಟೇ ದೊಡ್ಡವರಾದರೂ ಯಾವುದೇ ಉದ್ಯೋಗದಲ್ಲಿದ್ದರೂ ಓದುವ ಹವ್ಯಾಸ ನಮ್ಮೊಟ್ಟಿಗೆ ಇದ್ದರೆ ನಮ್ಮ ಮಾನಸಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಯಾವತ್ತೂ ಕುಂಠಿತಗೊಳ್ಳುವುದೇ ಇಲ್ಲ. ಹಾಗಾಗಿಯೇ ಅಬ್ದುಲ್ ಕಲಾಂರವರು ಹೇಳಿದ್ದ ಆ ಒಂದು ಮಾತು ಶತಸತ್ಯ ಅನಿಸುತ್ತೆ. ಒಂದು ಒಳ್ಳೆಯ ಪುಸ್ತಕ 100 ಜನ ಸ್ನೇಹಿತರಿಗಿಂತಲೂ ಮಿಗಿಲು. ಇನ್ನು ಪುಸ್ತಕಗಳನ್ನು ಓದೋದನ್ನೇ ನಮ್ಮ ಹವ್ಯಾಸ ಮಾಡಿಕೊಂಡಿದ್ದೇ ಆದಲ್ಲಿ ನಮ್ಮ ಸರ್ವತೋಮುಖ ಶೈಕ್ಷಣಿಕ ಬೆಳವಣಿಗೆ ಇನ್ನೆಷ್ಟು ಹೆಚ್ಚಾಗಬೇಡ ಹೇಳಿ. ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ಇಂತಹ ಓದುವ ಹವ್ಯಾಸಗಳನ್ನು ಮಕ್ಕಳಿರುವಾಗಲೇ ಅವರಲ್ಲಿ ಬೆಳೆಸಬೇಕು ಅನ್ನೋ ಸದುದ್ದೇಶದಿಂದ ಶಾಲಾ ಶಿಕ್ಷಣ ಇಲಾಖೆಯ ಸಹಿತ ಅಲ್ಲಿನ ಶಿಕ್ಷಕರು ಈ ನಿಟ್ಟಿನಲ್ಲಿ ಉತ್ಸುಕರಾಗಿದ್ದಲ್ಲಿ ಮಕ್ಕಳ ಜೀವನದಲ್ಲಿ ಅದೊಂದು ಕಾಲಘಟ್ಟ ಶೈಕ್ಷಣಿಕ ಸುವರ್ಣ ಕಾಲವಾಗಿ ಮಾರ್ಪಡುವುದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ. ಇಂತಹದ್ದೊಂದು ಬೆಳವಣಿಗೆ ಇದಾಗಲೇ ಶುರುವಾಗಿದೆ ಅನ್ನೋದು ನನ್ನ ಗುರುಮಾತೆಯವರಿಂದ ನನಗೆ ತಿಳಿದದ್ದು ನನಗೆ ತುಂಬ ಖುಷಿಯನ್ನು ಉಂಟು ಮಾಡಿದೆ. ಗೆಳೆಯರೆ, ರಾಜ್ಯದ ಹಲವು ಶಾಲೆಗಳಲ್ಲಿ ಇದಾಗಲೇ 21 ದಿನಗಳ ಓದುವ ಅಭಿಯಾನ ಎಂಬ ಚಟುವಟಿಕೆಯೊಂದನ್ನು ನಮ್ಮ ಶಿಕ್ಷಕ ವೃಂದದವರು ಶುರು ಮಾಡಿದ್ದು ನಿಜವಾಗಿಯೂ ಇದೊಂದು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸುವ ನಿಟ್ಟಿನಲ್ಲಿ ಅಭೂತಪೂರ್ವವಾದ ನಡೆಯಾಗಿದೆ. ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕಗಳನ್ನು ಮಾತ್ರ ಓದಲು ಒತ್ತಾಯಿಸದೆ ಅವರುಗಳ ಸದಭಿರುಚಿಗೆ ತಕ್ಕಂತೆ ಮಕ್ಕಳು ಇಷ್ಟಪಡುವ ಪುಸ್ತಕಗಳನ್ನು ಅವರಿಷ್ಟದಂತೆ ಓದಲು ಅವಕಾಶ ಮಾಡಿಕೊಡುತ್ತಿರುವ ಸಂಗತಿಯೇ ಇಲ್ಲಿ ವಿಶೇಷವಾಗಿರುವಂಥದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಗಡಿಯ ಸಹಿತ ರಾಜ್ಯಾದ್ಯಂತ ಇನ್ನೂ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಸೆಪ್ಟೆಂಬರ್ 3ನೇ ತಾರೀಕಿನಿಂದಲೇ ಈ ವಿನೂತನ ಅಭಿಯಾನ ಶುರುವಾಗಿದ್ದು ಮುಂದಿನ 21 ದಿನಗಳವರೆಗಿನ ಎಲ್ಲ ದೈನಂದಿನ ಚಟುವಟಿಕೆಗಳನ್ನೊಮ್ಮೆ ನೋಡೋದಾದರೆ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 8ರವರೆಗಿನ ಚಟುವಟಿಕೆಗಳು ಇದಾಗಲೇ ಮುಗಿದಿವೆ. ಸೆಪ್ಟೆಂಬರ್ 9ರಂದು ನನ್ನ ಸಮುದಾಯ ಎಂಬ ವಿಷಯದಡಿಯಲ್ಲಿ ಮಕ್ಕಳು ತಮ್ಮ ತಮ್ಮ ಅಜ್ಜಿ ತಾತಂದಿರಿಗೋಸ್ಕರ ಓದುವುದು ಎಂಬ ಚಟುವಟಿಕೆಯನ್ನು ಮಾಡಲಿದ್ದಾರೆ. ಶಾಲೆಯ ಮಕ್ಕಳೆಲ್ಲ ತಮ್ಮ ನೆಚ್ಚಿನ ಕಥೆ ಪುಸ್ತಕವನ್ನು ತಮ್ಮ ಅಜ್ಜ ಅಜ್ಜಿ ಇಲ್ಲವೇ ಸಮುದಾಯದವರ ಮುಂದೆ ಓದುತ್ತಾ ಹಾಗೆ ಓದುತ್ತಿರುವುದನ್ನು ರೆಕಾರ್ಡ್ ಮಾಡಿ ತಮ್ಮ ಶಿಕ್ಷಕರ ವಾಟ್ಸಪ್ ಗುಂಪಿಗೆ ಕಳಿಸಬೇಕು. ಸೆಪ್ಟೆಂಬರ್ 10ರಂದು ಮಕ್ಕಳೆಲ್ಲ ತಮ್ಮ ತಮ್ಮ ಮನೆಯಲ್ಲಿಯೇ ಕುಳಿತು ಓದುವಂತಹ ಒಂದು ಮೂಲೆಯನ್ನು ಗುರುತು ಮಾಡಿ ತಮ್ಮ ಬಳಿ ಇರುವ ಪುಸ್ತಕಗಳೊಂದಿಗೆ ಆ ಓದುವ ಮೂಲೆಯನ್ನು ಸುಸಜ್ಜಿತಗೊಳಿಸಬೇಕು. ಚಾರ್ಟ್ಗಳನ್ನು ಮತ್ತು ಚಿತ್ರಗಳನ್ನು ತಯಾರಿಸಿ ಅವುಗಳನ್ನು ಗೋಡೆಯ ಮೇಲೆ ಅಂಟಿಸುವ ಮುಖೇನ ಮುದ್ರಣ ಸಮೃದ್ಧ ಪರಿಸರವನ್ನು ಅಲ್ಲಿ ಸೃಷ್ಟಿಸಬೇಕು. ಪುಸ್ತಕ ದೇಣಿಗೆ ದಿನ ಎಂಬ ಚಟುವಟಿಕೆ ಅಡಿಯಲ್ಲಿ ಸೆಪ್ಟೆಂಬರ್ 11ರಂದು ಮಕ್ಕಳೆಲ್ಲರೂ ತಮ್ಮ ಶಾಲೆಯ ಗ್ರಂಥಾಲಯಕ್ಕಾಗಿ ತಮ್ಮ ತಮ್ಮ ಪೋಷಕರ ಬಳಿ ಇರುವ ಅಥವಾ ಸಮುದಾಯದ ಸದಸ್ಯರ ಬಳಿ ಇರುವ ಹೊಸ ಪುಸ್ತಕಗಳನ್ನು ಇಲ್ಲವೇ ಬಳಸಿದ ಪುಸ್ತಕಗಳನ್ನು ಸಂಗ್ರಹಿಸಿ ತರಬೇಕು. ಇದರಿಂದಾಗಿ ಶಾಲಾ ಗ್ರಂಥಾಲಯ ಅನೇಕ ವಿಭಿನ್ನ ಪುಸ್ತಕಗಳಿಂದ ಸಮೃದ್ಧಗೊಳ್ಳುತ್ತಾ ಹೋಗುತ್ತದೆ. ಇನ್ನು ಸೆಪ್ಟೆಂಬರ್ 12ರಂದು ಪೋಷಕರಿಂದ ಕಥೆ ಹೇಳುವುದು ಎಂಬ ಚಟುವಟಿಕೆ ಇರುವುದು ಹೆಚ್ಚು ಕಮ್ಮಿ ಪೋಷಕರಿಗಾಗಿಯೇ ಎನ್ನಬಹುದು. ಏಕೆಂದರೆ ಶಿಕ್ಷಕರು ಮಕ್ಕಳ ಪೋಷಕರನ್ನು ಶಾಲೆಗೆ ಆಹ್ವಾನಿಸಿ ತರಗತಿಯಲ್ಲಿ ಕಥೆಗಳನ್ನು ಓದಲು ಹಾಗೂ ಮನೆಗಳಲ್ಲಿ ಆ ಕುರಿತು ಬೆಂಬಲಿಸುವಂತೆ ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಎಂಬುದು ಇದರಲ್ಲಿದೆ. ಇದೇ ರೀತಿಯಾಗಿ ಇನ್ನು ಹಲವು ಕಾರ್ಯಕ್ರಮಗಳಾದ ಜಾಥಾ, ಪುಸ್ತಕ ಸ್ನೇಹಮಯಿ ಕಾರ್ಯಕ್ರಮ, ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ, ಓದುವುದನ್ನು ಅಭಿವ್ಯಕ್ತಿಪಡಿಸುವುದು ಹಾಗೂ ಅಭಿನಯಿಸುವುದು, ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆ, ರಸಪ್ರಶ್ನೆ, ಮಕ್ಕಳು ಸ್ವಂತ ಕತೆ ರಚಿಸುವುದು, ಪದ್ಯಗಳನ್ನು ರಚಿಸುವುದು, ಪಾತ್ರದ ಅನುಕರಣೆ, ಮಕ್ಕಳು ಓದಿದ ಕಥೆಯನ್ನು ಅಭಿನಯಿಸುವುದು, ಈ ಎಲ್ಲ ಚಟುವಟಿಕೆಗಳು ಸೆಪ್ಟೆಂಬರ್ 30ರವರೆಗೆ ಕ್ರಮವಾಗಿ ನಡೆಯಲಿವೆ. ಇದರ ಮಧ್ಯೆ ರಜಾ ದಿನಗಳನ್ನು ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಚಟುವಟಿಕೆಗಳು ನಡೆಯಲಿದ್ದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ವ್ಯಾಪಕ ಅನುಕೂಲ ದೊರೆಯುವುದರಲ್ಲಿ ಎರಡು ಮಾತಿಲ್ಲ. ಗೆಳೆಯರೆ, ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ವಿಭಿನ್ನ ವಿನೂತನ ಹಾಗೂ ಪರಿಣಾಮಕಾರಿ ಚಟುವಟಿಕೆಗಳನ್ನು ನಮ್ಮ ಶಿಕ್ಷಕ ವೃಂದ ಹಮ್ಮಿಕೊಳ್ಳುತ್ತಿರುವುದನ್ನು ನೋಡಿದರೆ ಅವರ ಪರಿಶ್ರಮ, ಮಕ್ಕಳ ಪ್ರತಿ ಅವರಿಗಿರುವ ಮುತುವರ್ಜಿ ಅದೆಷ್ಟು ಶ್ಲಾಘನೀಯ ಎಂಬುದು ಅರ್ಥವಾಗುತ್ತೆ. ಅವರ ಈ ಸೇವೆ ಹೀಗೆ ಮುಂದುವರಿಯಲಿ. ಸರ್ಕಾರಿ ಶಾಲೆಗಳತ್ತ ನಮ್ಮ ಸರ್ಕಾರಗಳೂ ಹೆಚ್ಚಾಗಿ ಗಮನ ಹರಿಸಿ ಅವುಗಳ ಅಭಿವೃದ್ಧಿ ಇನ್ನೂ ಹೆಚ್ಚು ಹೆಚ್ಚಾಗಿ ಆಗಲಿ. ಸರ್ಕಾರಿ ಶಾಲೆಗಳತ್ತ ಮುಂಬರುವ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಎಂದು ಆಶಿಸುತ್ತಾ ನಾನು ನಿರ್ಗಮಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.